ಅದರಲ್ಲಿ ನೋಡಿ ಈ ರೀತಿ ಇಡಬೇಕಾಗತ್ತೆ ಇದ್ರ ಒಳಗಡೆ. ಯಾಕೆ ಇದರ ಒಳಗಡೆ ಇಡ್ತೇವೆ ಅಂತ ಹೇಳಿದ್ರೆ ನೋಡಿ, ಇಲ್ಲೇನಾದರೂ ಸ್ಫೋಟ ಆಗುವಾಗ ಇದರ ಯಾವುದೇ ಕಸಗಳು ಬೆಂಕಿಗಳು ಹೊರಗೆ ಸ್ಪ್ರೇ ಆಗುವುದಿಲ್ಲ. ಅದಕ್ಕೆ ಯಾವುದೇ ರೀತಿ ಹಲ್ಲೆ ಮಾಡುವಂಥದ್ದು, ಗಾಯ ಮಾಡುವಂಥದ್ದು ಇದು ನಮ್ಮ ಕಾನೂನು ಒಪ್ಪುವುದಿಲ್ಲ. ಮತ್ತು ನಾವು ಮಾನವೀಯ ನೆಲೆಗಟ್ಟಿನಲ್ಲೂ ಕೂಡ ಅದನ್ನು ಒಪ್ಪಬಾರದು. ಯಾಕೆಂತ ಹೇಳಿದ್ರೆ ಅದು ನಮ್ಮ ಮನೆ ಹತ್ರ ಬರುವಂಥದ್ದು. ನೋಡಿ ಅಲ್ಲಿ ಹೋಗಿ ಅಂದ್ರೆ ಪೂರ್ತಿ ಯಾವುದು ಸಣ್ಣ ಸಣ್ಣ ಮರಳು ಇಂಥದ್ದೆಲ್ಲ ಇದೆ, ಅದು ನೇರ ಹೋಗಿ ಅಲ್ಲಿ ಮರಕ್ಕೆ ಬೀಳುತ್ತದೆ. ಈ ಶಬ್ದಕ್ಕೆ ಅದು ಓಡಿ ಹೋಗ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ನಮ್ಮ ಮಲೆಬೆಟ್ಟು ಮನೆಯಿಂದ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ. ನನ್ನ ಜೊತೆ ನನ್ನ ಅಣ್ಣನ ಮಗ ಆದಿತ್ಯ 2ನೇ ತರಗತಿ, ಅವನು ಕೂಡ ಇದ್ದಾನೆ. ಇದಕ್ಕಿಂತ ಮೊದಲು ನೀವು ಒಂದು ಎಪಿಸೋಡ್ ನೋಡಿರ್ಬೋದು, ಕೀಟಗಳ ನಿಯಂತ್ರಣ ಬಗ್ಗೆ ನಾವು ಮೆಥಡ್ನ ಬಗ್ಗೆ ನಾನು ತೋರಿಸಿದೆ. ಅದು ತುಂಬ ಜನರಿಗೆ ಖುಷಿ ಆಯಿತು. ಯಾಕಂದರೆ ಯಾವುದೇ ಔಷಧಿಗಳನ್ನು ಸಿಂಪಡಿಸದೆ ಹೇಗೆ ಅದನ್ನು ನಿಯಂತ್ರಣ ಮಾಡುವಂಥದ್ದು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಜನ ಟ್ರಾಪರ್ ಉಪಯೋಗ ಮಾಡೋದು, ಬ್ಲೂ ಶೀಟ್ ಯೆಲ್ಲೋ ಶೀಟ್ ಉಪಯೋಗ ಮಾಡೋದು, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ತೋರಿಸ್ತಿರುವಂಥದ್ದು, ಇದು ನೋಡಿದ ತಕ್ಷಣ ನಿಮಗೆ ಯಾವುದೋ ಬಂದೂಕು ಹಿಡ್ಕೊಂಡಿದೆ ಅಂತ ಅನ್ನಿಸ್ಬೋದು. ಇದು ಯಾವುದೇ ರೀತಿಯ ಬಂದೂಕಲ್ಲ, ಒಂದು ಮರದ ತುಂಡು ಮತ್ತು ಅದಕ್ಕೊಂದು ಪೈಪನ್ನು ಸಿಕ್ಕಿಸಿದ್ದಾರೆ. ಇವತ್ತು ನಾನು ತೋರಿಸ್ಲಿಕ್ಕೆ ಬಂದಿರುವಂಥದ್ದು ಮಂಗಗಳು ಮತ್ತು ನವಿಲುಗಳನ್ನು ಬೆದರಿಸಿ ಓಡಿಸುವಂಥದ್ದು ಹೇಗೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೋಸ್ಕರ ಬಂದಿರುವಂಥದ್ದು. ಅದರಲ್ಲಿ ನಾವು 2 ಮೆಥಡನ್ನು ಉಪಯೋಗಿಸ್ತೇವೆ. ಇಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತೇವೆ, ಅದಕ್ಕೆ ಯಾವುದೇ ರೀತಿಯ ಹಾನಿ ಮಾಡದ ರೀತಿಯಲ್ಲಿ ಅದನ್ನು ಓಡಿಸುವಂಥದ್ದು. ಅದಕ್ಕೆ ಯಾವುದೇ ರೀತಿಯ ಹಲ್ಲೆ ಮಾಡುವಂಥದ್ದು, ಗಾಯ ಮಾಡುವಂಥದ್ದು ಇದು ನಮ್ಮ ಕಾನೂನು ಒಪ್ಪುವುದಿಲ್ಲ. ಮತ್ತು ನಾವು ಮಾನವೀಯ ನೆಲೆಗಟ್ಟಿನಲ್ಲೂ ಕೂಡ ಅದನ್ನು ಒಪ್ಪಬಾರದು. ಯಾಕೆಂತ ಹೇಳಿದ್ರೆ ಅದು ನಮ್ಮ ಮನೆ ಹತ್ರ ಬರುವಂಥದ್ದು, ತಿನ್ನಲಿಕ್ಕೆ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬರುವಂಥದ್ದು. ನೀವು ಯೋಚನೆ ಮಾಡಿ, ಒಂದು ಮಂಗ ಒಂದು ಬದನೆಯನ್ನು ತಿಂತದೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಹಸಿವಾಗಿರ್ಬೋದು. ಆ ಕಾರಣಕ್ಕೋಸ್ಕರ ನಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನು ನಾವು ಹಲ್ಲೆ ಮಾಡಬಾರ್ದು. ಅದೇ ರೀತಿಯಲ್ಲಿ ನಮ್ಮ ಮನೆಗೆ ಬಂದಂಥ ಅತಿಥಿಗಳು, ನವಿಲುಗಳು, ಮಂಗಗಳು, ಅದಕ್ಕೆ ಸ್ವಲ್ಪ ಹೆದರಿಸಿ ಓಡಿಸುವಂಥದ್ದು ಬಿಟ್ಟರೆ ಅದಕ್ಕೆ ಯಾವುದೇ ರೀತಿಯ ಹಲ್ಲೆಗಳು ಈ ವಿಧಾನದಲ್ಲಿ ಆಗುವುದಿಲ್ಲ. ಸ್ವಲ್ಪ ಭಯ ಆಗುತ್ತೆ. ಒಂದು 4 ದಿನ ಇಲ್ಲಿಗೆ ಬರಲ್ಲ. ಇವನ ಕೈಯಲ್ಲಿ ಒಂದು ಬೆಂಕಿ ಪೆಟ್ಟಿಗೆ ಇದೆ, ಒಂದು ಹಗ್ಗ ಇದೆ, ಇನ್ನೊಂದು ಊದುಬತ್ತಿ ರೀತಿಯಲ್ಲಿ ನಿಮಗೆ ಕಾಣ್ತಾ ಇದೆ. ಈ ಊದುಬತ್ತಿ ಅನ್ನುವಂಥದ್ದು ಹೌದು ಊದುಬತ್ತಿ, ಆದರೆ ಇದು ದೇವರಿಗೆ ಹಾಕುವಂಥ ಊದುಬತ್ತಿ ಅಲ್ಲ. ಇದು ಸೊಳ್ಳೆಗಳನ್ನು ಓಡಿಸುವಂಥ ಊದುಬತ್ತಿ. ಯಾಕಂದರೆ ಸುಮಾರು 1-1.5 ಗಂಟೆಗಳ ಕಾಲ ಇದಿರುತ್ತೆ. ಅದಕ್ಕಿಂತ ಹೆಚ್ಚು ಗಂಟೆ ಇರುವಂಥದ್ದು ಕೂಡ ಇರ್ತದೆ. ಅದನ್ನು ನಾವು ಇಲ್ಲದಿದ್ದಾಗ, ನಾವು ಸ್ವಲ್ಪ ಹೊರಗಡೆ ಪೇಟೆಗೆ ಹೋಗಿ ಬರಬೇಕು, ನಾವಿನ್ನು 1 ಗಂಟೆ ಇರಲ್ಲ, 2 ಗಂಟೆ ಇರಲ್ಲ ಅಂತ ಹೇಳಿದಾಗ, ಆಗ ಮಂಗ ಬಂದರೆ ಅದನ್ನು ಹೆದರಿಸಲಿಕ್ಕೆ ಆಗುವಂಥ ಒಂದು ಸಿಸ್ಟಮ್, ಅದನ್ನು ಮೊದಲು ತೋರಿಸ್ತೇನೆ. ಅದಾದ ಮೇಲೆ ಈ ಪೈಪ್ನ ಮುಖಾಂತರ ಗರ್ನಲನ್ನು ಬಿಟ್ಟು ಶಬ್ದ ಮಾಡಿ ಓಡಿಸುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೇನೆ. ನಾವು ಹೆಚ್ಚಾಗಿ ಈ ರೀತಿಯ ಗರ್ನಲನ್ನು ಉಪಯೋಗಿಸಬೇಕು. ಯಾಕೆಂತ ಹೇಳಿದ್ರೆ ಇದು ಸ್ವಲ್ಪ ಶಬ್ದ ಹೆಚ್ಚಿರ್ತದೆ, ರೇಟು ಹೆಚ್ಚಿರುವುದಿಲ್ಲ, ಮತ್ತು ಬಾರಿಯನ್ನು ದೊಡ್ಡದಾಗಿರುವಂಥ ಏನು ಅನಾಹುತಗಳನ್ನು ಮಾಡೋದಿಲ್ಲ. ಅದಕ್ಕಿಂತ ದೊಡ್ಡದಾಗಿರುವಂಥದ್ದು ಉಪಯೋಗಿಸೋದು ವೆರಿ ಡೇಂಜರ್. ಆ ಕಾರಣಕ್ಕೋಸ್ಕರ ಸ್ವಲ್ಪ ಸಣ್ಣ ಗರ್ನಲನ್ನು ಉಪಯೋಗಿಸ್ತದೆ. ಇದು ನನ್ನ ಹತ್ರ ಇವತ್ತು ಒಂದೇ ಇರುವಂಥದ್ದು, ಎಲ್ಲ ಖಾಲಿ ಆಗಿದೆ. ಆ ಕಾರಣಕ್ಕೋಸ್ಕರ ಅದನ್ನು ಆ ಪೈಪಲ್ಲಿ ಹೊಡೆಯೋದಕ್ಕೆ ತೋರಿಸ್ತೇನೆ. ಇದರಲ್ಲಿ ನಾನು ಬೀಡಿ ಪಟಿಕೆಯನ್ನು ಉಪಯೋಗಿಸ್ತೇನೆ. ನೋಡಿ, ಇವತ್ತು ಸಮ್ಮರ್, ಬೇಸಿಗೆ, ಎಲ್ಲ ಕಡೆ ಹುಲ್ಲುಗಳೆಲ್ಲ ಒಣಗಿರ್ತದೆ. ಹುಲ್ಲುಗಳಿರುವಂಥ ಜಾಗದಲ್ಲಿ, ಬಜವಿರುವ ಜಾಗದಲ್ಲಿ, ಬಜಕ್ರಗಳಿರುವ ಜಾಗದಲ್ಲಿ ಇದನ್ನು ಇಡಬಾರ್ದು. ಇದನ್ನು ಇಟ್ಟು ಇದು ಡಮಾರನ್ನು ಹೊಡೆದಾಗ ಇದೊಂದು ಕೂಡ ಆ ಕಡೆ ಹೋಗಿ ಬಿದ್ದರೆ ನೀವು ಇಲ್ಲಿ ಬರುವಾಗ ಎಲ್ಲ ಲಂಕಾ ದಹನ ಆದ ರೀತಿಯಲ್ಲಿ ಆಗ್ಬೋದು. ನೀವು ಪೇಟೆಗೆ ಹೋಗಿ ಬರುವಾಗ ಮಂಗನ ಓಡಿಸ್ಲಿಕ್ಕೆ ಹೋಗಿ ನಿಮ್ಮ ತೋಟ ಭಸ್ಮ ಆಗಿ ಹೋಗ್ಬೋದು. ಆ ಕಾರಣಕ್ಕೋಸ್ಕರ ಇದು ಸುತ್ತಮುತ್ತ ಎಲ್ಲಿ ಕೂಡ ಹುಲ್ಲಿಲ್ದಿರುವಂಥ ಜಾಗದಲ್ಲಿ ಇಡಬೇಕು. ಒಂದು ಅಂಗಳದ ಪಕ್ಕದಲ್ಲಿ, ಯಾವುದೋ ಒಂದು ಬಯಲು ಗದ್ದೆ ಟೈಪಲ್ಲಿದೆ, ಹೆಚ್ಚು ಹುಲ್ಲುಗಳಿಲ್ಲ ಅನ್ನುವಂಥ ಜಾಗದಲ್ಲಿ ಇದನ್ನು ನೀವು ಜೋಡಿಸ್ಬೇಕಾಗತ್ತೆ. ಇನ್ನೊಂದು ಮೆಥಡ್ ಏನು ಅಂತ ಹೇಳಿದ್ರೆ, ನೋಡಿ, ಇದೊಂದು ತುಂಡು ನಂದು ವೇಸ್ಟ್ ಯಾವುದೋ ಒಂದು ಸಿಕ್ತಿದ್ರು, ಅದನ್ನು ಉಪಯೋಗಿಸ್ತೇನೆ. ಅದರಲ್ಲಿ ನೋಡಿ ಈ ರೀತಿ ಇಡಬೇಕಾಗತ್ತೆ ಇದ್ರ ಒಳಗಡೆ. ಯಾಕೆ ಇದರ ಒಳಗಡೆ ಇಡ್ತೇವೆ ಅಂತ ಹೇಳಿದ್ರೆ ನೋಡಿ, ಇಲ್ಲೇನಾದರೂ ಸ್ಫೋಟ ಆಗುವಾಗ ಇದರ ಯಾವುದೇ ಕಸಗಳು, ಬೆಂಕಿಗಳು ಹೊರಗೆ ಸ್ಪ್ರೇ ಆಗುವುದಿಲ್ಲ. ಆವಾಗ ನಿಮಗೆ ಬೇರೆ ಯಾವುದಕ್ಕೂ ಹೋಗಿ ಬೆಂಕಿ ಹಿಡಿಯುವಂಥದ್ದು ಇಂಥದ್ದು ಸಮಸ್ಯೆಗಳು ಯಾವುದು ಕೂಡ ಇರುವುದಿಲ್ಲ. ಅದಕ್ಕೋಸ್ಕರ ಈ ರೀತಿಯ ಒಳಗೆ ಇಡ್ತೇವೆ. ಇಲ್ಲಿ ಬೆಂಕಿ ಹಚ್ಚಿದ್ದೇವೆ, ಅದು ನಿಧಾನವಾಗಿ ಬಂದು ನಾವೀಗ 1 ಗಂಟೆ ಅಂತ ಹೇಳಿದ್ರೆ 1 ಗಂಟೆ ಆಗುವಾಗ ಕರೆಕ್ಟಾಗಿ ಹೊಡಿತದೆ. ಅದು ಮಂಗ ಬರುವಾಗನೇ ಹೊಡಿತದ ಅನ್ನುವಂಥದ್ದು ಇಲ್ಲ. ಅದು ಯಾವುದೇ ಟೆಕ್ನಾಲಜಿ ಅಥವಾ ರಿಮೋಟ್ ಕಂಟ್ರೋಲ್ ನಡೆಯುವಂಥದ್ದು ಅಲ್ಲ. ಇದೊಂದು ಸಹಜವಾಗಿರುವಂಥ ಪ್ರಕ್ರಿಯೆ. ನಮ್ಮ ಅಂದಾಜು, ನಾವು ಇಲ್ಲದಿದ್ದಾಗ ಮಂಗ ಬರ್ಬೋದು ಅಂತ. ಮಂಗ ಬಂದಾಗ ಮಂಗನಿಗೆ ಗೊತ್ತಿರೋದಿಲ್ಲ. ಅದು ಹೊಡೆದಾಗ ಅದರ ಶಬ್ದಕ್ಕೆ ಮಂಗ ಓಡುವ ಚಾನ್ಸಸ್ ಇರ್ತದೆ, ನವಿಲು ಓಡುವಂಥ ಚಾನ್ಸಸ್ ಇರ್ತದೆ. ನೋಡಿ, ಇದು ಉರ್ದು ಹತ್ರ ಬಂದಿದೆ ನೋಡಿ. ಇನ್ನು ಕೇವಲ
1 ಸೆಂಟಿಮೀಟರ್ ಇದೆ. ಇದರ ಹೊಗೆಯೂ ಕೂಡ ಗೊತ್ತಾಗೋದಿಲ್ಲ, ಹೊಗೆ ಹೆಚ್ಚು ಬರೋದಿಲ್ಲ ಇದರಲ್ಲಿ. ಆದರೆ ಇದು ಸೊಳ್ಳೆ ನಿಯಂತ್ರಣಕ್ಕೆ ಮಾಡೋದಕ್ಕೆ ಪೇಟೆಯಲ್ಲಿ ಸಿಗ್ತದೆ ಈ ರೀತಿ ಊದುಬತ್ತಿಗಳು. ನಿಧಾನಕ್ಕೆ ಆಗ್ತಾ ಇರ್ತದೆ, ಆ ಟೈಮ್ ಆಗುವಾಗ ಡಮಾರ್ ಅಂತ ಸೌಂಡ್ ಆಗ್ತದೆ. ನೋಡಿ, ಇದರಲ್ಲಿ 2 ಪಾರ್ಟ್ ಇದೆ. ಈ ರೀತಿ ತೆಗಿಲಿಕ್ಕಾಗತ್ತೆ, ಅಂದ್ರೆ ಒಂದು ಥ್ರೆಡ್ ಇದು ಹತ್ರ ತೋರಿಸಿದ್ದು. ನಾವು ಮನೆಯಲ್ಲಿ ಮಾಡಬಹುದು ಈ ರೀತಿ. ಬೇಕಾದ್ರೆ ನಮ್ಮ ಬೆಳ್ತಂಗಡಿ ಭಾಗದಲ್ಲಿ ತುಂಬಾ ಕಡೆಯಲ್ಲಿ ಸಿಗುತ್ತೆ. ಇವ್ರ ನಂಬರ್ ಬೇಕಾದ್ರೆ ಕೊಡು. ನೋಡಿ, ಈ ರೀತಿ ಥ್ರೆಡ್ ಇರುತ್ತೆ. ಇಲ್ಲಿ ನಮಗೆ ಸೇಫ್ಟಿ ಇರುತ್ತೆ, ಅಂದ್ರೆ ನಮ್ಗೆ ಯಾವ ಕಾರಣಕ್ಕೂ ನಮ್ಗೆ ನೋವಾಗುದಿಲ್ಲ. ಈ ಗನ್ ಅನ್ನು ತಗೊಂಡ್ರು, ಈ ಗರ್ನಲ್ ಅನ್ನು ತಗೊಂಡ್ರು ನೋಡಿ, ಇಲ್ಲಿ ಹೀಗೆ ಮಾಡಿ ಇದರ ಒಳಗಡೆ ಹೀಗೆ ಹಾಕ್ಬೇಕು. ಈ ರೀತಿ ಹೀಗೆ ಬರ್ತದೆ, ಒಳಗೆ ಹಾಕ್ಬೇಕಾಗ್ತದೆ. ಒಳಗೆ ಹಾಕಿ ಪುನಃ ಇದನ್ನು ಈ ರೀತಿ ತಿರುಗಿಸಿ ಲಾಕ್ ಮಾಡಿ ಇಡುದು. ಆಗ ಇದು ಹೊಡೆದ್ರೆ ನಮ್ಗೆ ಯಾವುದೇ ರೀತಿ ಬೆಂಕಿ ಬೀಳುವುದಿಲ್ಲ. ಅದರ ಜೊತೆಗೆ ಇದ್ರದ್ದೇನು ವಿಶೇಷ, ನಾರ್ಮಲ್ ನಾವು ಬೆಂಕಿ ಹಚ್ಚಬಹುದಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇದರದ್ದು ಸೌಂಡ್ ಇದೆಲ್ಲ, ಇದು ಇಲ್ಲಿಗೆ ಬರಲ್ಲ, ನಮ್ಮ ಕಡೆಗೆ ಬರಲ್ಲ. ಇದು ಸೌಂಡ್ ಆ ಕಡೆಗೆ ಹೋಗುತ್ತೆ. ನೋಡಿ, ಆ ಮರದಲ್ಲೆಲ್ಲ ಮಂಗಗಳಿದ್ದಾಗ ಅದಕ್ಕೆ ಕಿವಿಗೆ ಹೊಡೆದ ರೀತಿಯಲ್ಲಿ ಸೌಂಡ್ ಕೇಳ್ತದೆ. ಅದೇ ರೀತಿಯಲ್ಲಿ ನೋಡಿ, ಈ ರೀತಿ ಯಾವುದೊಂದಷ್ಟು ಕಲ್ಲುಗಳು ಹುಡಿಗಳನ್ನು ಹಾಕಿದರೆ ಇದು ಹೊಡೆದ ಏಟಿಗೆ ಆ ಎಲೆಗಳಿಗೆ ಅಥವಾ ಬೇರೆ ಕಡೆ ಒಂದು ರೀತಿಯಲ್ಲಿ ಹೊಯ್ಗೆ ಬಿಸಾಡಿದಾಗ ಆಗುತ್ತೆ. ಈ ಶಬ್ದಕ್ಕೆ ಅದು ಓಡೋಗುವ ಚಾನ್ಸಸ್ ಇರ್ತದೆ. ಈಗ ಒಂದ್ಸಲ ನಿಮ್ಗೆ ಬೆಂಕಿ ಹಚ್ಚಿ ತೋರಿಸಿ. ಇಲ್ಲಿ ನೋಡಿ, ಇಲ್ಲಿ ಹಾಕಿದೆ ನಾನು. ಆ ಭಾಗದಲ್ಲಿ ಮಂಗ ಇದೆ ಅಂತ ನೀವು ಅಂದ್ಕೊಳ್ಳಿ. ಇದನ್ನು ಉಪಯೋಗಿಸ್ಬೇಕಾದ್ರೆ ನಾವು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಸ್ವಲ್ಪ ದೂರ ಇಡಬೇಕು. ಅದಕ್ಕೆ ನೋಡಿ, ಈ ರೀತಿ ಇದೆ. ಈ ರೀತಿ ಮಾಡಿ ನಿಧಾನಕ್ಕೆ ಇಲ್ಲಿಗೆ ಹಚ್ಚಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಇದರಲ್ಲಿ ಗಮನಿಸಬೇಕಾದ ಪಾಯಿಂಟ್, ಇದರ ಕಸಗಳು ಅದೆಲ್ಲವೂ ನೋಡಿ ಇಲ್ಲೇ ಇರ್ತದೆ ಸಾಧಾರಣ, ಹೆಚ್ಚು ಹೊರಗೆ ಹೋಗುದಿಲ್ಲ. ಇಲ್ಲಿ ಭಸ್ಮ ಆಗಿ ಇಲ್ಲೇ ಬಿದ್ದಿರ್ತದೆ. ನೋಡಿ, ಈ ರೀತಿ ಮೆಥಡ್ ಉಪಯೋಗಿಸಿ ಓಡಿಸಬಹುದು. ಅದೇ ರೀತಿಯಲ್ಲಿ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಇದಕ್ಕೆ ಕಲ್ಲ ಹಾಕಿ ಇನ್ನೊಂದಾಗಿ ನೇರ ಮಂಗನಿಗೆ ಹೊಡಿಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಗಾಯ ಆದ್ರೆ ಇನ್ನೊಂದಾದ್ರೆ ಅದಕ್ಕೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಈ ರೀತಿ ಯಾವುದೋ ಒಂದು ಮರಕ್ಕೆಲ್ಲ ಹೊಡೆದಾಗ, ಅದು ಹೊಯ್ಗೆ ಬಿಸಾಡಿದಾಗ ಆಗುವಾಗ ಮತ್ತು ಶಬ್ದ ಇದೆರಡು ಒಟ್ಟಿಗೆ ಬರೋದಾಗಿ ಅದು ಓಡ್ತದೆ. ಇವತ್ತು ಮಂಗಗಳು ತುಂಬಾ ಅಪ್ಡೇಟ್ ಆಗಿದೆ. ಕೆಲವು ಸಲ ಇದು ಕೂಡ ಭಯ ಆಗುದಿಲ್ಲ ಅದಕ್ಕೆ, ಯಾಕಂದ್ರೆ ಅಭ್ಯಾಸ ಆಗುತ್ತದೆ. ಅದರ ಜೊತೆ ಈಗ ನಮ್ದು ಎಲ್ಲ ತೊಂದರೆ ಇಲ್ಲ, ಆ ಕಡೆ ಎಲ್ಲಿ ಹೊಡೆದ್ರು ಕೂಡ ಯಾವುದೇ ಮನೆಗಳಿಲ್ಲ, ಯಾವುದೇ ಜನರಿಲ್ಲ. ನೀವು ಪೇಟೆಯಲ್ಲಿ ಇದು ಹೆಚ್ಚು ಉಪಯೋಗ ಆಗುದಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ನೀವು ಈ ಕಡೆಯಿಂದ ಹೊಡೆದ್ರೆ ಆ ಕಡೆ ಮನೆ ಕಿಟಕಿಗೆ ಹೋಗಿ ಬೀಳುವುದು. ಅದು ಕಿಟಕಿ ಬಿದ್ದರೆ ಮತ್ತೆ ಗಲಾಟೆ ಆಗ್ಲಿಕ್ಕೆ ಅದೊಂದು ವಿಷಯ ಸಾಕು ನಿಮಗೆ ಜೀವನ ಪೂರ್ತಿ. ಆ ಕಾರಣಕ್ಕೋಸ್ಕರ ನೀವು ಹಳ್ಳಿಯಲ್ಲಿ ಯಾರ್ಯಾರಿಗೆ ಮಂಗಗಳ ಸಮಸ್ಯೆ ಇದೆ, ನಿಮಗೆ ಸೇಫ್ ಇದ್ದಂಥ ಜಾಗಗಳಿದ್ರೆ ಇದನ್ನು ನೀವು ಉಪಯೋಗ ಮಾಡಬಹುದು. ಇದರಲ್ಲಿ ಅವ್ರದ್ದು ನಂಬರ್ ಹಾಕಿರ್ತೇನೆ, ಮತ್ತು ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗತ್ತೆ. ಇದು ನಮ್ಮ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿನ ಗೊಬ್ಬರದ ಅಂಗಡಿಗಳಲ್ಲಿ, ಬೇರೆ ಬೇರೆ ಅಂಗಡಿಗಳಲ್ಲೆಲ್ಲ ಇರುತ್ತೆ. ಇದನ್ನು ಉಪಯೋಗ ಮಾಡಿ ನೋಡಿ. ಅದೇ ರೀತಿ ಇನ್ನೊಂದು 2 ಮೆಥಡ್ಗಳಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಬನ್ನಿ. ನೋಡಿ, ಇನ್ನೊಂದು ವಿಧಾನ ಏನು ಅಂತ ಹೇಳಿದ್ರೆ, ನೋಡಿ ಇಲ್ಲಿ 60% ಇದು ನೆಟ್ಗಳು ಸಿಗುತ್ತೆ. ಈ ರೀತಿ ನೆಟ್ಗಳನ್ನು ಸುತ್ತ ಕಟ್ಟಿದರೆ ನೆಲದಲ್ಲಿ ಬರುವಂಥದ್ದು, ಮತ್ತೆ ಅದು ಸ್ವಲ್ಪ ಭಯ ಆಗುತ್ತೆ, ಏನೋ ಇಲ್ಲಿ ಬೇಲಿ ಹಾಕಿದ್ದಾರೆ ಅನ್ನುವಂಥದ್ದು ಭಯ ಆಗಿ ಅದು ಬರುವ ಚಾನ್ಸಸ್ಗಳು ಕಡಿಮೆ ಇರ್ತದೆ. ಈ ರೀತಿಯ ಬಲೆಗಳು ಸಿಗುತ್ತೆ. ಇದು ಮಂಗನಿಗೆ ಹಾಕಿರುವಂಥದ್ದು, ಇದು ಅಲಸಂಡೆಗೆ ಹಾಕಿರುವಂಥದ್ದು. ಈ ರೀತಿ ಬಲೆಗಳನ್ನು ಕೂಡ ನಾವು ತುಂಬ ದೊಡ್ಡದಾಗಿ ಕವರ್ ಮಾಡಿದ್ರು ಕೂಡ ಓಡೋ ಚಾನ್ಸಸ್ ಇರ್ತದೆ. ನೋಡಿ, ಇದರಲ್ಲಿ ಬದನೆ, ಇದರಲ್ಲಿ ಬೇರೆ ಬೇರೆ ಗಿಡಗಳೆಲ್ಲವೂ ಕೂಡ ಇದೆ. ಇದರದ್ದು ರಕ್ಷಣೆ ಮಾಡಲಿಕ್ಕೆ ನಾವು ಸ್ವಲ್ಪ ಒಂದಿನ ಇಲ್ಲ ಅಂತ ಹೇಳಿದ್ರೆ ಈ ಶೀಟನ್ನು ಅದರ ಮೇಲೆ ಮುಸುಕು ಹಾಕಿ ರೀತಿ ಕೋಲಿಂದ ಕೋಲಿಗೆ ನೋಡಿ ಹೀಗೆ ಹಾಕಿ ಹೋಗ್ತದೆ. ಈ ರೀತಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವಿಧಾನಗಳಿರುವಂಥದ್ದು. ನೀವು ಯಾವ ವಿಧಾನದಲ್ಲಿ ಮಂಗನನ್ನು ನಿಯಂತ್ರಣ ಮಾಡ್ತಿದ್ರಿ, ನವಿಲನ್ನು ನಿಯಂತ್ರಣ ಮಾಡ್ತಿದ್ರಿ ಅನ್ನುವಂಥದ್ದನ್ನು ಹೇಳಿ. ಆಗ ನಿಮಗೆ ಮಾಹಿತಿಗಳು ಎಲ್ಲವೂ ಕೂಡ ವಿನಿಮಯ ಆಗುತ್ತೆ. ಒಬ್ಬರದ್ದು ಒಂದೊಂದು ವಿಧಾನದ ಮುಖಾಂತರ ಇರ್ತದೆ. ಇದೇ ಸರ್ವಶ್ರೇಷ್ಠ ಅಂತಲ್ಲ, ಮತ್ತು ಇದು ವಸ್ತು ಅಲ್ಲ, ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಅದನ್ನು ಒಂದು ತೋರಿಸುವ ಪ್ರಯತ್ನವನ್ನು ಮಾಡಿದೆ.